ವೀಕ್ಷಕರೇ ನಮಸ್ಕಾರ. ಸಂಡೇ ಎಪಿಸೋಡ್ ಅಂದರೆ ಕಿಚ್ಚನ ಪಂಚಾಯಿತಿಯ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಆ್ಯಕ್ಚುಲಿ ಈ ಒಂದು ಪ್ರೋಮೋದಲ್ಲಿ ನಮ್ಮ ಜಾನ್ವಿ ಅವರು ಮನೆಯವರ ಎಲ್ಲರ ದೃಷ್ಟಿ ತೆಗಿತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅದರಲ್ಲಿ ಮೇನ್ ಆಗಿ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಮತ್ತು ರಘು ಅವರ ದೃಷ್ಟಿ ತೆಗೀರಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ನಮ್ಮ ಜಾನ್ವಿಯವರು ಅಲ್ಲಿರುವಂಥ ಸ್ಪರ್ಧಿಗಳು ಸೇರಿ ಮತ್ತು ರಕ್ಷಿತಾ ರಘು ಅವ್ರನ್ನು ಸೇರಿ ಕೂಡ ಬಿಗ್ ಬಾಸ್ ಮನೆಯನ್ನು ಸೇರಿ ಕೂಡ ದೃಷ್ಟಿ ತೆಗಿತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ವೀಕ್ಷಕರೇ, ಆಲ್ಮೋಸ್ಟ್ ನಿನ್ನೆ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಅವರಿಗೆ ಕರೆಕ್ಟಾಗಿ ಕ್ಲಾಸ್ ಕೂಡ ತೊಗೊಂಡ್ರು. ಸೊ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ರೀತಿ ಇತ್ತು ಕಿಚ್ಚನ ಕ್ಲಾಸು. ಸೊ ಆಲ್ಮೋಸ್ಟ್ ನಿನ್ನೆ ಎಪಿಸೋಡ್ನಲ್ಲಿ ಯಾವುದೇ ರೀತಿಯ ಫನ್ ಆಗಿರುವಂಥ ಆ ರೀತಿ ಏನೂ ಇರಲಿಲ್ಲ. ಸೊ ಆಲ್ಮೋಸ್ಟ್ 70% ಕಿಚ್ಚ ಸುದೀಪ್ ಅವರ ಕ್ಲಾಸೇ ಇತ್ತು. ಸೊ ಅದಾದಮೇಲೆ ನಾಮಿನೇಷನು, ಕಿಚ್ಚನ ಚಪ್ಪಾಳೆ ಅದೆಲ್ಲ ಸುಮಾರು ಮುಗೀತು ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೊಂದು ಫನ್ ಆಗಿರಲಿಲ್ಲ. ಬಟ್ ಇವತ್ತಿನ ಸಂಡೇ ಎಪಿಸೋಡ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಫನ್ ಆಗೇ ಇರುತ್ತೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಗಿಲ್ಲಿಯವರ ಕಾಮಿಡಿಗೆ ಕಿಚ್ಚ ಸುದೀಪ್ ಅವರು ಫುಲ್ ನಕ್ಕಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ನಲ್ಲಿ ಫನ್ ಡೇ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಸೊ ಇವತ್ತು ಜಾನ್ವಿ ಅವರಿಗೆ ಒಂದು ಗೇಮ್ ಸಹ ಕೊಟ್ಟಿದ್ದಾರೆ. ಯಾವ ರೀತಿಯಪ್ಪ ಅಂದರೆ ಸೊ ಬಿಗ್ ಬಾಸ್ ಮನೆ ಸೇರಿ ರಕ್ಷಿತಾ ಮತ್ತು ರಘು ಅವರ ದೃಷ್ಟಿ ತೆಗಿಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಸೊ ಯಾಕಪ್ಪ ಈ ರೀತಿ ನಡೀತಾ ಇದೆ ಅಂದರೆ ಸೊ ನೀವು ಆಲ್ಮೋಸ್ಟ್ ಅಬ್ಸರ್ವ್ ಮಾಡಿರ್ಬೋದು, ಈ ವಾರ ನಮ್ಮ ಅಶ್ವಿನಿ ಅವರು ಮತ್ತು ಜಾನ್ವಿ ಮತ್ತು ಧ್ರುವಂತ್ ಅವರು ಸೇರಿಕೊಂಡು ಸೊ ತಮ್ಮ ದೃಷ್ಟಿನ ತೆಗಿತಾರೆ. ಅಷ್ಟೇ ಅಲ್ಲದೆ ರೂಮ್ ಅಂದರೆ ಬಿಗ್ ಬಾಸ್ ಮನೆಯ ಕಣ್ಣಿಗೂ ಸೇರಿ ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳ ಕಣ್ಣಿಗೂ ಸೇರಿ ದೃಷ್ಟಿ ತೆಗಿತಾರೆ. ಸೊ ಆ ಒಂದು ಮ್ಯಾಟರ್ನ ಈಗ VT ಮುಖಾಂತರ ತೋರಿಸಿ ಕಿಚ್ಚ ಸುದೀಪ್ ಅವರು ಮನೆಯಲ್ಲಿ ಸ್ವಲ್ಪ ಕಾಮಿಡಿ ರೀತಿಯಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಹಾಗಾಗಿ ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳು ನಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಮ್ಯಾಟರ್ನ ಗಿಲ್ಲಿ ಹತ್ರನೂ ಕೂಡ ಕೇಳಿದ್ದಾರೆ ಕಿಚ್ಚ ಸುದೀಪ್ ಅವರು. ಸೊ ಇಲ್ಲಿ ಕಿಚ್ಚ ಸುದೀಪ್ ಅವರು ಗಿಲ್ಲಿ ಅವ್ರನ್ನ ಕೇಳ್ತಾ ಇದ್ದಾರೆ, ರೂಮಲ್ಲಿ ಎನರ್ಜಿ ಯಾಕಿದೆ ಅಂತ ಕೂಡ ಕೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ನಮ್ಮ ಗಿಲ್ಲಿಯವರು ಅಲ್ಲೊಂದು ಎನರ್ಜಿ ಇದೆ ಅಣ್ಣ, ಸಖತ್ ಎನರ್ಜಿ ಇದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಕೆಲವೊಂದಿಷ್ಟು ದಿನ ನಾನು ಕೂಡ ಅಲ್ಲಿ ಮಲಗಿದ್ದೆ, ಬಟ್ ಏನೋ ಒಂಥರ ಎನರ್ಜಿ ಇತ್ತು ಅಣ್ಣ ಅಲ್ಲಿ ಅನ್ನೋ ರೀತಿಲಿ ಮಾತಾಡಿದ್ದಾರೆ. ಅಷ್ಟೇ ಅಲ್ಲದೆ ಸೊ ಇಲ್ಲಿ ಗಿಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ, ಆಲ್ಮೋಸ್ಟ್ ಅಶ್ವಿನಿ ಅವ್ರ ಜೊತೆ ಯಾರು ಕ್ಲೋಸ್ ಆಗಿರ್ತಾರೆ ಸೊ ಆ ರೂಮಲ್ಲಿ ಯಾರಿದ್ದಾರೆ ಆಲ್ರೆಡಿ ಈಗ 3 ಜನ ಎಕ್ಸಿಟ್ ಆಗಿ ಹೋಗಿಬಿಟ್ಟಿದ್ದಾರೆ. ಸೊ ಈಗ ನೋಡಬೇಕು ಕೆಲವೊಬ್ಬರೊಬ್ಬರು ಟಾಪಿಕಲ್ಲಿ ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈಗ ಆ ಒಂದು ಸಿಚುವೇಶನ್ಗೆ ನಮ್ಮ ಜಾನ್ವಿ ಅವರು ಸಹ ದೃಷ್ಟಿ ತೆಗೆದಿದ್ದಾರೆ. ಅಷ್ಟೇ ಅಲ್ಲದೆ ಅಶ್ವಿನಿ ಅವರು ಸೆಲ್ಫ್ ಎಲಿಮಿನೇಷನ್ ಆಗ್ತೀನಿ ಅಂತ ಅಂದ್ಕೊಂಡು ಸೊ ದೃಷ್ಟಿಯಿಂದ ಇಷ್ಟೆಲ್ಲ ಎಫೆಕ್ಟ್ ಆಗಿದೆ ಅಂತ ಇವತ್ತೇ ಗೊತ್ತಾಗಿತ್ತು ಅಂತ. ಆ ಒಂದು ದೃಷ್ಟಿ ತೆಗೆಯೋದ್ರಿಂದ ಇಷ್ಟೆಲ್ಲ ಲಾಭಗಳಿದೆ ಅಂತ ಅವ್ರು ನೋಡಿದ ಮೇಲೆ ಗೊತ್ತಾಗಿದೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಸೊ ಮೊನ್ನೆ ಅಷ್ಟೇ ಒಂದು ವಿಚಾರದಲ್ಲೂ ನಮ್ಮ ಜಾನ್ವಿ ಮತ್ತು ಅಶ್ವಿನಿ ಅವರು ದೃಷ್ಟಿ ತೆಗಿತಾರೆ. ಅಷ್ಟೇ ಅಲ್ಲಿರುವಂಥ ರೂಮ್ಗೂ ಸಹ ದೃಷ್ಟಿ ತೆಗಿತಾರೆ. ಆಲ್ಮೋಸ್ಟ್ ಅವ್ರ ರೂಮಲ್ಲಿ ಯಾರೆಲ್ಲ ಮಲಗಿದ್ದಾರೆ ಒಬ್ಬೊಬ್ಬರೇ ಎಲಿಮಿನೇಷನ್ ಕೂಡ ಆಗಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು, ರೀಸೆಂಟ್ಲಿ ಈಗ ನಮ್ಮ ಕಾಕ್ರೋಚ್ ಸುದಿಯವರೇ ಹೋದರು. ಸೊ ಅವ್ರ ಟೀಮಲ್ಲಿ ಆಲ್ಮೋಸ್ಟ್ ಅಶ್ವಿನಿ ಮತ್ತು ಜಾನ್ವಿ ಅವ್ರ ಜೊತೆ ಕ್ಲೋಸ್ ಇರುವಂಥ ವ್ಯಕ್ತಿನೇ ಕೂಡ ಆಗಿದ್ರು. ಸೊ ಹಾಗಾಗಿ ಅವರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರು. ಸೊ ಈಗ ಗಿಲ್ಲಿ ಅವರು ಧ್ರುವಂತ್ ಅವ್ರನ್ನ ಟಾರ್ಗೆಟ್ ಮಾಡಿ ಹೇಳ್ತಾ ಇದ್ದಾರೆ, ಸೊ ನೆಕ್ಸ್ಟ್ ಟಾರ್ಗೆಟ್ ನೀವೇ. ಆಲ್ಮೋಸ್ಟ್ ಈಗ ನಿಮ್ಮ ರೂಮಲ್ಲಿ ಯಾರ್ಯಾರು ಇರ್ತಾರೆ ಸೊ ಅವ್ರ ಜೊತೆ ಯಾರ್ಯಾರು ಇದ್ದಾರೆ ಒಬ್ಬೊಬ್ಬರೇ ಮನೆಯಿಂದ ಕಳ್ಸ್ಕೊತಾ ಇದ್ದಾರೆ. ಈಗ ನೆಕ್ಸ್ಟ್ ನೀವೇ ಇರ್ಬೋದು ಅಂತಲೂ ಕೂಡ ಹೇಳಿದ್ದಾರೆ. ಸೊ ಈ ಒಂದು ಮಾತಿಗೆ ಕಿಚ್ಚ ಅವರು ಫುಲ್ ನಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಕಿಚ್ಚ ಸುದೀಪ್ ಅವ್ರು ಏನು ಹೇಳ್ತಾ ಇದ್ದಾರೆ, ಸೊ ನೀವು ಒಬ್ರಿಗೊಬ್ರು ದೃಷ್ಟಿ ತೆಗೆದು ಆ ಕ್ಯಾಮ್ರಾ ಮುಂದೆ ದೃಷ್ಟಿ ತೆಗೆದಿದ್ರೆ ಇದೀಗ ಎಲ್ಲ ಫ್ಯಾನ್ಸ್ಗಳು ಕೇಳ್ಕೊತಾ ಇದ್ದಾರೆ. ಸೊ ನೀವೀಗ ಎಲ್ಲ ಸ್ಪರ್ಧಿಗಳ ದೃಷ್ಟಿನ ಹೇಗೆ ತೆಗಿತೀರಾ, ಅಷ್ಟೇ ಅಲ್ಲದೆ ಯಾರ ಕಣ್ಣು ಬೀಳ್ದಿರೋ ರೀತಿ ಯಾವ ರೀತಿ ದೃಷ್ಟಿ ತೆಗಿತೀರಾ ನಾವು ನೋಡಬೇಕು. ಅಷ್ಟೇ ಇದು ಫ್ಯಾನ್ಸ್ಗಳ ಆಸೆ ಕೂಡ. ಸೊ ಹಾಗಾಗಿ ಅದನ್ನ ಒಂದು ರೀಕ್ರಿಯೇಟ್ ಮಾಡೋಣ ಅಂತ ಹೇಳಿ ಸೊ ಇವತ್ತಿನ ಸಂಡೇ ಎಪಿಸೋಡ್ನೇ ಆ ಒಂದು ಸೆಟಪ್ನ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅದರಲ್ಲಿ ಏನು ಇಟ್ಟಿದ್ದಾರೆ, ನಿಂಬೆಹಣ್ಣು, ಬೂದುಗುಂಬಳಕಾಯಿ ಆ ರೀತಿ ಒಂದು ಸೆಟಪ್ನ ರೆಡಿ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದೀಗ ಜಾನ್ವಿಯವರು ಆ ಒಂದು ಸೀನ್ನ ಮತ್ತೆ ರೀಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈಗ ರಕ್ಷಿತಾ ಅವರಿಗೆ ದೃಷ್ಟಿ ತೆಗೀರಿ ಅಂತ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ರಕ್ಷಿತಾ ಆ್ಯಂಡ್ ರಘು ಅವರು ಇಬ್ಬರ ದೃಷ್ಟಿನ ತೆಗಿತಾ ಇದ್ದಾರೆ. ಸೊ ಅಲ್ಲಿ ಯಾರು ನಮ್ಮ ಜಾನ್ವಿಯವರು ತೆಗಿತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ರಕ್ಷಿತಾ ಅವರಿಗೆ ದೃಷ್ಟಿ ತೆಗೆಯೋ ಟೈಮ್ನಲ್ಲಿ ನಮ್ಮ ಜಾನ್ವಿ ಅವರಿಗೆ ರಕ್ಷಿತಾ ಅವ್ರು ಏನು ಹೇಳ್ತಾ ಇದ್ದಾರೆ, ಸೊ ದೃಷ್ಟಿ ತೆಗೆಯೋದು ಹೀಗಲ್ಲ, ನೀವು ಅವತ್ತು ಯಾವ ರೀತಿ ದೃಷ್ಟಿ ತೆಗೆದಿರಲ್ಲ ಸೊ ಆ ರೀತಿ ತೆಗೀರಿ, ಎಲ್ಲ ವಿಷಯಗಳನ್ನ ಹೇಳಿ ಯಾರ ಕಣ್ಣು ಸರಿ ಇಲ್ಲ ಆ ರೀತಿ ಹೇಳಿ ದೃಷ್ಟಿ ತೆಗೀರಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಈ ಒಂದು ವಿಚಾರಕ್ಕೆ ಅಲ್ಲಿರುವಂಥ ಸ್ಪರ್ಧಿಗಳು ಬಿದ್ದು ನಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇನ್ಕ್ಲೂಡ್ ಆಗಿ ಕಿಚ್ಚ ಸುದೀಪ್ ಅವರು ಅಂತಲೂ ಕೂಡ ಹೇಳ್ಬೋದು. ಸೊ ಇವತ್ತಿನ ಸಂಡೇ ಎಪಿಸೋಡ್ ತುಂಬ ಚೆನ್ನಾಗಿದೆ, ದಯವಿಟ್ಟು ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಷ್ಟೇ ಅಲ್ಲದೆ ಇನ್ನೂ ಕೂಡ ಈ ಒಂದು ಪ್ರೋಮೋನ ಯಾರು ನೋಡಿಲ್ಲ, ಆಲ್ಮೋಸ್ಟ್ ಇವಾಗ ಬೆಳಗ್ಗೆ ಬಂದಿರುವಂಥ ಎಪಿಸೋಡ್ನ ಪ್ರೋಮೋ ಯಾರು ನೋಡಿದ್ರೆ ದಯವಿಟ್ಟು ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಈ ಒಂದು ಪ್ರೋಮೋ ಇದೆ, ಹೋಗಿ ನೋಡ್ಬೋದು ಅಂತ ಹೇಳ್ತೀನಿ. ಅಷ್ಟೇ ಅಲ್ಲದೆ ಆಲ್ಮೋಸ್ಟ್ ನಿನ್ನೆ ಎಪಿಸೋಡ್ ಹೇಗಿತ್ತು, ಕಿಚ್ಚನ ಪಂಚಾಯಿತಿ, ಆಲ್ಮೋಸ್ಟ್ ಅಶ್ವಿನಿ ಅವರಿಗೆ ಖಡಕ್ ಕ್ಲಾಸ್ ಕೂಡ ನಡೀತು. ತುಂಬ ಜನ ಕೇಳ್ಕೊತಾ ಇದ್ರಿ ಸೊ ಕಿಚ್ಚನ ಸುದೀಪ್ ಅವರು ಯಾಕೆ ಅಶ್ವಿನಿ ಅವರಿಗೆ ಮಾತಾಡಲ್ಲ, ಯಾಕೆ ಏನು ಅಂತ. ಸೊ ಆಲ್ಮೋಸ್ಟ್ ನಿನ್ನೆ ಎಲ್ಲ ಸ್ಪರ್ಧಿಗಳಿಗೂ ಉತ್ತರ ಸಿಕ್ಕಿರುತ್ತೆ. ಆಲ್ಮೋಸ್ಟ್ ಎಲ್ಲ ಫ್ಯಾನ್ಸ್ಗಳು ಸಹ ಉತ್ತರ ಸಿಕ್ಕಿರುತ್ತೆ. ಆಲ್ಮೋಸ್ಟ್ ಕಿಚ್ಚ ಸುದೀಪ್ ಅವರು ನಿನ್ನೆ ಕರೆಕ್ಟಾಗಿ ಕ್ಲಾಸ್ ತೊಗೊಂಡ್ರು. ಅಷ್ಟೇ ಅಲ್ಲದೆ ವಾರ್ನಿಂಗ್ ಸಹ ಕೊಟ್ಟರು. ಸೊ ನಿನ್ನೆ ಕಿಚ್ಚನ ಪಂಚಾಯಿತಿ ಕೂಡ ನಡೀತು. ಕಿಚ್ಚನ ಪಂಚಾಯಿತಿಲಿ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಕ್ತಪ್ಪ ಅಂದರೆ ಸೊ ನಮ್ಮ ರಕ್ಷಿತಾ ಅವರಿಗೆ ಸಿಕ್ತು ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ತುಂಬ ಜನ ಅಕ್ಸೆಪ್ಟ್ ಮಾಡಿದಿರಿ ರಾಶಿಕಾ ಅವರಿಗೆ ಸಿಗುತ್ತೆ ಅಂತ. ಸೊ ಇದು ರಾಶಿಕಾ ಅವರಿಗೆಲ್ಲ ರಕ್ಷಿತಾ ಅವರಿಗೆ ಸಿಕ್ಕಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಈಗ ನಾಮಿನೇಷನಲ್ಲಿ 10 ಜನ ಇದ್ರು. ಸೊ 10 ಜನದಲ್ಲಿ ನಿನ್ನೆ ಎಪಿಸೋಡ್ನಲ್ಲಿ 4 ಜನ ಸೇವ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಮೊದಲನೇದಾಗಿ ರಕ್ಷಿತಾ ಅವರು ಸೇವ್ ಆಗಿದ್ದಾರೆ.
ಸೊ ಎರಡನೇದಾಗಿ ಸ್ಪಂದನ ಅವರು ಕೂಡ ಸೇವ್ ಆಗಿದ್ದಾರೆ. ಮೂರನೇದಾಗಿ ನಮ್ಮ ಮನೆಯ ಕ್ಯಾಪ್ಟನ್ ಆಗಿರುವ ಅಭಿ ಅವರು ಸೇವ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇನ್ನು ನಾಲ್ಕನೇದಾಗಿ ರಾಶಿಕಾ ಅವರು ಸೇವ್ ಆಗಿದ್ದಾರೆ. ಸೊ ಇನ್ನು 6 ಜನ ನಾಮಿನೇಷನಲ್ಲಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದೀಗ 4 ಜನ ಹೊರತುಪಡಿಸಿ ಇನ್ನು 6 ಜನ ನಾಮಿನೇಷನಲ್ಲಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅವ್ರು ಯಾರಪ್ಪ ಅಂದರೆ ಅಶ್ವಿನಿ ಗೌಡ, ಜಾನ್ವಿ, ಧ್ರುವಂತ್, ಮಾಳು, ರಿಷಾ ಗೌಡ ಮತ್ತು ಸೂರಜ್ ಸಿಂಗ್. ಸೊ ಟೋಟಲಾಗಿ ಇನ್ನು 6 ಜನ ನಾಮಿನೇಷನಲ್ಲಿ ಇದ್ದಾರೆ. ಸೊ ಇವತ್ತು ಕೆಲವೊಂದು ಜನ ಸೇವ್ ಆಗ್ಬೋದು, ಇದರಲ್ಲಿ ಯಾರಾದರೂ ಒಬ್ಬರು ಮನೆಗೆ ಹೋಗ್ಬೋದು. ನೋಡಬೇಕಾವು ಯಾರು ಹೋಗ್ತಾರೆ ಅಂತ. ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಅಂದರೆ ಇವತ್ತಿನ ಎಪಿಸೋಡ್ನಲ್ಲಿ ಮೊದಲು ಸೇವ್ ಆಗ್ತಾರೆ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ನಿನ್ನೆ ಕಿಚ್ಚನ ಚಪ್ಪಾಳೆ ನಮ್ಮ ರಕ್ಷಿತ್ ಅವರಿಗೆ ಸಿಕ್ಕಿದೆ. ಸೊ ಸಿಕ್ಕಿರೋದು ಸರಿ ಇದೆಯಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಆಲ್ಮೋಸ್ಟ್ ಇವತ್ತು ಫನ್ ಡೇ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಕಿಚ್ಚ ಸುದೀಪ್ ಅವರು ಆಲ್ಮೋಸ್ಟ್ ಇವತ್ತು ಸಿಕ್ಕಾಪಟ್ಟೆ ಕಾಮಿಡಿ ಇದೆ ಅಂತಲೂ ಕೂಡ ಹೇಳ್ಬೋದು. ನಿನ್ನೆ ಯಾವುದೇ ರೀತಿಯ ನಾನು ಕಾಮಿಡಿ ಸೀನ್ಗಳನ್ನ ನೋಡಲಿಲ್ಲ, ಅಂದರೆ ಫನ್ನಾಗಿ ಯಾವುದೂ ಒಂದು ನಡೀಲಿಲ್ಲ. ಸೊ ಇವತ್ತು ನಡೆಯುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ತುಂಬ ಚೆನ್ನಾಗಿದೆ. ಸೊ ಅದರಲ್ಲಿ ಇಲ್ಲಿ ಜಾನ್ವಿ ಅವರು, ಸೊ ನಿನ್ನೆ ಕಿಚ್ಚನ ಪಂಚಾಯಿತಿಯಲ್ಲಿ ಅಶ್ವಿನಿ ಗೌಡ ಆಲ್ಮೋಸ್ಟ್ ಜಾನ್ವಿ ಮತ್ತು ರಘು ಅವ್ರಿಗೂ ಕೂಡ ಕ್ಲಾಸ್ ನಡೀತು. ಆಲ್ಮೋಸ್ಟ್ ಹೆಚ್ಚು ನಮ್ಮ ಅಶ್ವಿನಿ ಅವರಿಗೆ ನಡೀತು ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಅಶ್ವಿನಿ ಅವರು ಊಟ ಬಿಟ್ಟು ಆ ರೀತಿ ಎಲ್ಲ ಮಾಡಿದರು. ಸೊ ಅದಕ್ಕೂ ಕೂಡ ಕ್ಲಾಸ್ ತೊಗೊಂಡ್ರು. ಅಷ್ಟೇ ಅಲ್ಲದೆ ವುಮೆನ್ಸ್ ಕಾರ್ಡ್ನ ಯೂಸ್ ಮಾಡಬೇಡಿ, ಸೊ ಅದೊಂದು ಸಿಂಪತಿ ಕಾರ್ಡ್ನ ಯೂಸ್ ಮಾಡಿಕೊಂಡು ಬಿಗ್ ಬಾಸ್ ಮನೇಲಿ ಯಾರು ಕೂಡ ಆ ರೀತಿ ಇರೋಕ್ಕೆ ಹೋಗಬೇಡಿ ಅಂತಲೂ ಕೂಡ ವಾರ್ನಿಂಗ್ ಸಹ ಮಾಡಿದ್ರು. ಕೆಲವೊಂದಿಷ್ಟು ಜನಕ್ಕೆ ವಾರ್ನಿಂಗ್ ಸಹ ಆಯಿತು ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ನಿನ್ನೆ ತುಂಬ ಚೆನ್ನಾಗಿತ್ತು. ಸೊ ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಕೂಡ ನಡೀತಾ ಇದೆ. ಸೊ ಕಿಚ್ಚ ಸುದೀಪ್ ಅವರು ಆ ಮಟ್ಟಿಗೇನು ನಿನ್ನೆ ಕ್ಲಾಸ್ ನಡೀಲಿಲ್ಲ ಅಂತ. ಸೊ ನನ್ನ ಪ್ರಕಾರ ತುಂಬ ಕ್ಲಾಸ್ ನಡೀತು ಅಂತಲೂ ಕೂಡ ಹೇಳ್ಬೋದು. ನೋಡೋಣ ಇವತ್ತಿನ ಎಪಿಸೋಡ್ನಲ್ಲಿ ಯಾರಿಗೆ ಮತ್ತೆ ಕ್ಲಾಸ್ ನಡೆಯುತ್ತೋ ಕ್ಲಾಸ್ ನಡೆಯಲ್ವೋ ಗೊತ್ತಿಲ್ಲ. ನೋಡೋಣ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಅಪ್ಡೇಟಲ್ಲಿ ಅಂತ ಹೇಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್.